ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಕಥೆಯನ್ನ ನೋಡೋಣ. ಅವರ ಹೆಸರು ಸಂತ ಪಾದ್ರೆ ಪಿಯೋ. ಅವರ ಜೀವನ, ನಿಗೂಢತೆ, ಭಕ್ತಿ, ನಂಬಿಕೆ, ಸಂಶಯ ಹೀಗೆ ಹಲವು ವಿಷಯಗಳಿಂದ ತುಂಬಿದೆ. ಇದು ನಿಜಕ್ಕೂ ಒಂದು ರೋಚಕವಾದ ಕತೆ. ಸರಿ, ಈ ಕಥೆಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಸ್ಟಿಗ್ಮಾಟಾ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಅಂದ್ರೆ ಯೇಸುವಿನ ಶಿಲುಬೆಗೇರಿಸಿದಾಗ ಆದ ಗಾಯಗಳ ಗುರುತುಗಳು ಒಬ್ಬ ವ್ಯಕ್ತಿಯ ದೇಹದ ಮೇಲೆ ಪವಾಳದ ಹಾಗೆ ಮೂಡುವುದು. ಇದು ಶತಮಾನಗಳಿಂದಲೂ ಇರುವಂಥ ಒಂದು ನಿಗೂಢವಾದ ಧಾರ್ಮಿಕ ವಿದ್ಯಮಾನ. ಗೊತ್ತಾ, ಒಂದು ಅಂದಾಜಿನ ಪ್ರಕಾರ ಅಸಿಸಿಯ ಸಂತ್ ಫ್ರಾನ್ಸಿಸ್ ನಂತರ ಇಲ್ಲಿವರೆಗೆ ಸುಮಾರು 325 ಜನರಿಗೆ ಈ ರೀತಿಯ ಪಂಚಗಾಯಗಳ ಲಾಂಛನ ಸಿಕ್ಕಿದೆ ಅಂತ ಹೇಳಲಾಗುತ್ತೆ. ಅಂದ್ರೆ ಇದು ತುಂಬಾನೇ ಅಪರೂಪದ ವಿದ್ಯಮಾನ, ಆದ್ರೆ ಇತಿಹಾಸದಲ್ಲಿ ದಾಖಲಾಗಿದೆ. ಸರಿ, ಇಲ್ಲೊಂದು ಪ್ರಶ್ನೆ ಬರುತ್ತೆ ಅಲ್ವಾ, ಇಷ್ಟೊಂದು ಜನರಿಗೆ ಈ ಅನುಭವ ಆಗಿದ್ರೂ ಪಾದ್ರೆ ಪಿಯೋ ಅವರ ಕಥೆ ಯಾಕೆ ಎಲ್ಲರಿಗಿಂತ ಭಿನ್ನ? ಯಾಕೆ ಅವರ ಬಗ್ಗೆ ಇಷ್ಟೊಂದು ಚರ್ಚೆ ನಡೀತು? ಬನ್ನಿ, ಇದರ ಹಿಂದಿನ ಕಾರಣ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಅವರ ಕಥೆಯನ್ನ ಶುರುವಿನಿಂದಲೇ ನೋಡೋಣ. ಫ್ರಾನ್ಸಿಸ್ಕೋ ಅನ್ನೋ ಒಬ್ಬ ಸಾಮಾನ್ಯ ಹುಡುಗ ಹೇಗೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗಿ ಪಾದ್ರೆ ಪಿಯೋ ಆಗಿ ಬದಲಾದ ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ. ಅವರ ಜೀವನದ ಆರಂಭದ ದಿನಗಳನ್ನೊಮ್ಮೆ ನೋಡಿ. 1887ರಲ್ಲಿ ಫ್ರಾನ್ಸಿಸ್ಕೋ ಆಗಿ ಹುಟ್ಟಿ ಕೇವಲ 15ನೇ ವಯಸ್ಸಲ್ಲೇ ಧಾರ್ಮಿಕ ಜೀವನಕ್ಕೆ ಕಾಲಿಟ್ಟು ಪಿಯೋ ಅನ್ನೋ ಹೆಸರನ್ನ ಪಡೆದ್ರು. ನಂತರ ಧರ್ಮಗುರುವಾಗಿ ಮೊದಲ ಮಹಾಯುದ್ಧದ ಸಮಯದಲ್ಲಿ ಸೈನ್ಯದಲ್ಲೂ ಕೂಡ ಸೇವೆ ಸಲ್ಲಿಸಿದ್ರು. ಅವರ ಸಾಮಾನ್ಯ ಜೀವನದ ನಂತರ ಅವರ ಬದುಕಿನಲ್ಲೇ ಒಂದು ದೊಡ್ಡ ತಿರುವು ಬರುತ್ತೆ. ಅವರ ಇಡೀ ಜೀವನದ ದಿಕ್ಕನ್ನೇ ಬದಲಿಸಿದ ಅವರ ದೇಹದ ಮೇಲೆ ನಡೆದ ಒಂದು ಪವಾಡದಂತಹ ಘಟನೆ ಬಗ್ಗೆ ಈಗ ನೋಡೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 1918ರ ಒಂದು ದಿನ. ಪಾದ್ರೆ ಪಿಯೋ ಬಲಿಪೂಜೆ ಮುಗಿಸಿ ತುಂಬಾನೇ ಶಾಂತವಾಗಿ ಕೃತಜ್ಞತಾ ಧ್ಯಾನ ಮಾಡ್ತಾ ಕೂತಿದ್ರು. ಎಲ್ಲವೂ ಮಾಮೂಲಿಯಾಗಿಯೇ ಇತ್ತು. ಆದ್ರೆ ಮುಂದಿನ ಕ್ಷಣದಲ್ಲಿ ಎಲ್ಲವೂ ಬದಲಾಗ್ಲಿತ್ತು. ಅದೇ ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಅವರಿಗೆ ಯೇಸುವಿನ ಒಂದು ನಿಗೂಢ ದರ್ಶನವಾಯಿತು ಅಂತ ವರದಿಯಾಗಿದೆ. ಇದೊಂದು ಅಲೌಕಿಕ ಅನುಭವವಾಗಿತ್ತು ಮತ್ತು ಇದು ಮುಂದೆ ಆಗಲಿದ್ದ ಒಂದು ದೈಹಿಕ ಬದಲಾವಣೆಯ ಮುನ್ಸೂಚನೆಯಾಗಿತ್ತು. ಆ ದರ್ಶನ ಮುಗಿಯುತ್ತಿದ್ದ ಹಾಗೆ ಒಂದು ಅಸಾಮಾನ್ಯ ಘಟನೆ ನಡೆಯುತ್ತೆ. ಅವರ ಕೈಗಳು, ಕಾಲುಗಳು ಮತ್ತು ಪಕ್ಕೆಲುಬಿನ ಭಾಗದಲ್ಲಿ ಯೇಸುವಿನ ಗಾಯಗಳ ಲಾಂಛನಗಳು ಮೂಡಿದವು. ಹೌದು, ಪಾದ್ರೆ ಪಿಯೋ ಸ್ಟಿಗ್ಮಾಟಾವನ್ನು ಪಡೆದಿದ್ರು. ನೋಡಿ, ಈ ಘಟನೆ ಆದ್ಮೇಲೆ ಅವರ ಜೀವನ ಅಕ್ಷರಶಃ 2 ಭಾಗಗಳಾಗಿ ಹೋಯಿತು. ಒಂದು ಕಡೆ ಜನರಿಂದ ಸಿಕ್ಕಾಪಟ್ಟೆ ಗೌರವ, ಇನ್ನೊಂದು ಕಡೆ ತೀವ್ರವಾದ ವೈಯಕ್ತಿಕ ನೋವು ಮತ್ತು ಅಧಿಕೃತವಾಗಿ ತನಿಖೆಗಳೆಲ್ಲ ಎದುರಿಸಬೇಕಾಗಿ ಬಂತು. ಅವರ ಜೀವನದ ಈ 2 ಮುಖಗಳನ್ನ ನೋಡಿ. ಒಂದು ಕಡೆ ಜನ ಅವರನ್ನ 2ನೇ ಸಂತ ಫ್ರಾನ್ಸಿಸ್ ಅಂತಾನೆ ಕರೀತಿದ್ರು, ಪೂಜಿಸ್ತಿದ್ರು. ಆದ್ರೆ ಇದೇ ನಾಣ್ಯದ ಇನ್ನೊಂದು ಮುಖ ಇತ್ತಲ್ವಾ? ಅಲ್ಲಿ ಅವರು ತೀವ್ರವಾದ ವೈದ್ಯಕೀಯ ತಪಾಸಣೆ, ಬಹಿಷ್ಕಾರ ಮತ್ತು ಜನರ ಅಪಹಾಸ್ಯವನ್ನ ಎದುರಿಸಬೇಕಾಯಿತು. ಈ ದ್ವಂದ್ವವೇ ಅವರ ಬದುಕಿನ ದೊಡ್ಡ ಸವಾಲಾಗಿತ್ತು. ಕತೆ ಇಲ್ಲಿಗೆ ನಿಲ್ಲಲ್ಲ. ಸ್ಟಿಗ್ಮಾಟಾ ಅಷ್ಟೇ ಅಲ್ಲ, ಅವರಲ್ಲಿ ಬೇರೆ ಅತೀಂದ್ರಿಯ ಶಕ್ತಿಗಳೂ ಇವೆ ಅಂತ ಹೇಳಲಾಗುತ್ತಿತ್ತು. ದೇವಮಾತೆಯ ದರ್ಶನ ಆಗೋದು, ಒಂದೇ ಸಮಯದಲ್ಲಿ 2 ಬೇರೆ ಬೇರೆ ಸ್ಥಳಗಳಲ್ಲಿ ಕಾಣಿಸ್ಕೊಳ್ಳೋದು, ಅಷ್ಟೇ ಅಲ್ಲ ಯೇಸುವಿನ ಜೊತೆ ಗಟ್ಟಿಯಾಗಿ ಮಾತಾಡೋದು, ಇವೆಲ್ಲವೂ ಅವರ ನಿಗೂಢ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಸೇರ್ಕೊಂಡವು. ಆದ್ರೆ ನಾವಿಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಹೊರಗಿನ ಪ್ರಪಂಚಕ್ಕೆ ಇಷ್ಟೆಲ್ಲ ಗೌರವ ಸಿಕ್ತಿದ್ರೂ ಅವರ ಗಾಯಗಳ ಬಗ್ಗೆ ಕೆಲವರು ಆಡಿದ ಕುಹಕದ ಮಾತುಗಳು ಮತ್ತು ಅಪನಂಬಿಕೆಯಿಂದ ಅವರು ವೈಯಕ್ತಿಕವಾಗಿ ತುಂಬಾನೇ ನೊಂದಿದ್ರು ಅಂಚೆಯಲಾಗತ್ತೆ. ಇದು ಅವರ ಕೀರ್ತಿಯ ಹಿಂದಿದ್ದ ಒಂದು ಮಾನವೀಯ ಮುಖವನ್ನ ತೋರಿಸುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಅನುಭವಿಸಿದ ಈ ವ್ಯಕ್ತಿಯ ಜೀವನದ ಅಂತ್ಯ ಹೇಗಾಯಿತು? ಅವರ ಕೊನೆಯ ದಿನಗಳು, ಅವರ ಮರಣ ಮತ್ತು ಕೊನೆಗೆ ಚರ್ಚ್ನಿಂದ ಅವರಿಗೆ ಸಿಕ್ಕ ಮನ್ನಣೆ, ಇವುಗಳೊಂದಿಗೆ ಈ ಕಥೆಯನ್ನ ಮುಗಿಸೋಣ. ಅವರು ತಮ್ಮ ಜೀವನದುದ್ದಕ್ಕೂ ಸುಖ ದುಃಖಗಳ ನಡುವೆಯೇ ಜನರ ಸೇವೆ ಮಾಡ್ತಾ ಬಂದ್ರು. 1968ರಲ್ಲಿ ನಿಧನರಾದ್ರು ಮತ್ತು ಕೊನೆಗೆ 2002ರಲ್ಲಿ ಪೋಪ್ ಜಾನ್ ಪಾಲ್ II ಅವರನ್ನು ಸಂತರೆಂದು ಘೋಷಣೆ ಮಾಡಿದ್ರು. ಇದು ಅವರ ಇಡೀ ಜೀವನದ ಪ್ರಯಾಣಕ್ಕೆ ಸಿಕ್ಕ ಅಂತಿಮ ಗೌರವವಾಗಿತ್ತು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಂಬಿಕೆ ಮತ್ತು ವಿಜ್ಞಾನದ ಮಧ್ಯೆ ಸಿಕ್ಕಿಹಾಕಿಕೊಂಡಿರುವ ಈ ಕಥೆ ಇವತ್ತಿಗೂ ಯಾಕೆ ಮುಖ್ಯ ಅನ್ಸತ್ತೆ? ಇದು ಕೇವಲ ಒಂದು ಧಾರ್ಮಿಕ ಇತಿಹಾಸನ, ಅಥವಾ ಮನುಷ್ಯನ ಅನುಭವ, ನೋವು ಮತ್ತು ನಂಬಿಕೆಯ ಆಳವನ್ನ ಪ್ರಶ್ನೆ ಮಾಡುವ ಕಥೆನಾ? ಈ ಪ್ರಶ್ನೆಯಲ್ಲೇ ಸಂತ ಪಾದ್ರೆ ಪಿಯೋರವರ ಪರಂಪರೆಯ ನಿಜವಾದ ಶಕ್ತಿ ಅಡಗಿದೆ ಅಂತ ಹೇಳಬಹುದು.